ನಮಸ್ಕಾರ. ಪಿಯುಸಿ ದ್ವಿತೀಯ ವರ್ಷದ ಇತಿಹಾಸ ವಿಷಯದ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ದಿನದ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಬರುವಂತಹ ಅಧ್ಯಾಯ 4.5 ಇದರಲ್ಲಿ ಗುಪ್ತರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ನೋಡಿಕೊಂಡು ಬರೋಣ. ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು. ಅವುಗಳನ್ನು ವೀಕ್ಷಿಸದೇ ಇದ್ದಲ್ಲಿ ಈ ವಿಡಿಯೋ ವೀಕ್ಷಿಸಾದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಣುವಂತಹ ಪ್ಲೇ ಲಿಸ್ಟ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಇರುವಂತಹ ಪ್ಲೇ ಲಿಸ್ಟ್ ಮೂಲಕ ವೀಕ್ಷಿಸಬಹುದಾಗಿರುವಂತದ್ದು. 4.5 ಅಧ್ಯಾಯ ಗುಪ್ತರು ಆಗಿರುವಂತದ್ದು. ಇದರಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿದರೆ, ಮೊದಲನೇ ಪ್ರಶ್ನೆ, ಗುಪ್ತ ಸಂತತಿಯ ಸ್ಥಾಪಕ ಯಾರು? ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ. ಗುಪ್ತ ಶಕೆ ಯಾವಾಗ ಆರಂಭವಾಯಿತು? ಗುಪ್ತ ಶಕೆಯು ಸಾಮಾನ್ಯ ಶಕ 320ರಲ್ಲಿ ಆರಂಭವಾಯಿತು. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಅಲಹಾಬಾದ್ ಸ್ತಂಭ ಶಾಸನ ರಚಿಸಿರುವವರು ಹರಿಸೇನ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು? ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಕಾವ್ಯ ಮೀಮಾಂಸೆಯ ಕರ್ತೃ ಯಾರು? ಕಾವ್ಯ ಮೀಮಾಂಸೆಯ ಕರ್ತೃ ರಾಜಶೇಖರ. ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು? ಗುಪ್ತ ವಂಶದ ಶ್ರೇಷ್ಠ ದೊರೆ ಸಮುದ್ರಗುಪ್ತ. ಗುಪ್ತರ ಯಾವ ಅರಸ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಗುಪ್ತರ ಸಮುದ್ರಗುಪ್ತ ಅರಸ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು. ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಯಾರು? ಸಮುದ್ರಗುಪ್ತ ಕವಿರಾಜ ಎಂಬ ಬಿರುದನ್ನು ಹೊಂದಿದನು. ಶಾಕುಂತಲವನ್ನು ಬರೆದವರು ಯಾರು? ಶಾಕುಂತಲವನ್ನು ಬರೆದವರು ಕಾಳಿದಾಸ. ಆರ್ಯಭಟೀಯವನ್ನು ಬರೆದವರು ಯಾರು? ಆರ್ಯಭಟೀಯವನ್ನು ಬರೆದವರು ಆರ್ಯಭಟ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು? ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಎರಡನೇ ಚಂದ್ರಗುಪ್ತ. ಅಮರಕೋಶವನ್ನು ಬರೆದವರು ಯಾರು? ಅಮರಕೋಶವನ್ನು ಬರೆದವರು ಅಮರಸಿಂಹ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರು? ಬೃಹತ್ ಸಂಹಿತೆಯನ್ನು ಬರೆದವರು ವರಾಹಮಿಹಿರ. ಗೋಕೋಕಿಯನ್ನು ಬರೆದವರು ಯಾರು? ಗೋಕೋಕಿಯನ್ನು ಬರೆದವರು ಫಾಹಿಯಾನ. ಕಿರಿತಾರ್ಜುನಿಯ ಲೇಖನವನ್ನು ಹೆಸರಿಸಿ. ಭರವಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹನೆಂದು ಯಾರನ್ನು ಕರೆಯಲಾಗಿದೆ? ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಧನ್ವಂತರಿಯನ್ನು ಕರೆಯಲಾಗಿದೆ. ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡು ಬಂದಿರುವುದು ಎಲ್ಲಿ? ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಕಂಡು ಬಂದಿರುವುದು ಮೆಹ್ರೋಲಿಯಲ್ಲಿ. ಇನ್ನು ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿದರೆ, ಇದರಲ್ಲಿ ಮೊದಲನೇ ಪ್ರಶ್ನೆ, ಗುಪ್ತರ ಎರಡು ರಾಜಧಾನಿಗಳು ಯಾವುವು? ಪಾಟ್ಲಿಪುತ್ರ ಮತ್ತು ಉಜ್ಜಯಿನಿ ಗುಪ್ತರ ಎರಡು ರಾಜಧಾನಿಗಳು. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು? ಅದನ್ನು ಯಾರು ರಚಿಸಿದರು? ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಇದು ಹರಿಸೇನ ರಚಿಸಿರುವಂಥದ್ದು. ಗುಪ್ತರ ಕಾಲದ ಇಬ್ಬರು ಕವಿಗಳನ್ನು ಹೆಸರಿಸಿ. ಕಾಳಿದಾಸ, ವಿಶಾಖದತ್ತ, ಶೂದ್ರಕ, ಭಾರವಿ, ದಂಡಿ ಇವರು ಗುಪ್ತರ ಕಾಲದ ಕವಿಗಳಾಗಿರುವಂಥದ್ದು. ಇವರಲ್ಲಿ ಯಾರಾದರೂ ಇಬ್ಬರನ್ನು ಸಹ ಹೆಸರಿಸಬಹುದಾಗಿರುವಂಥದ್ದು. ನಾಲ್ಕನೇ ಪ್ರಶ್ನೆ, ಕಾಳಿದಾಸನ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ. ಶಾಕುಂತಲ, ಮೇಘದೂತ, ರಘುವಂಶ ಮುಂತಾದವು ಕಾಳಿದಾಸರ ಕೃತಿಗಳಾಗಿರುವಂಥದ್ದು. ಇವುಗಳಲ್ಲಿ ಯಾವುದಾದರೂ ಎರಡನ್ನು ಸಹ ಹೆಸರಿಸಬಹುದಾಗಿರುವಂಥದ್ದು. ಫಾಹಿಯಾನ್ ಯಾರು? ಅವನು ಏಕೆ ಭಾರತಕ್ಕೆ ಬಂದನು? ಫಾಹಿಯಾನ್ ಚೀನಿ ಯಾತ್ರಿಕ. ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡಲು ಭಾರತಕ್ಕೆ ಬಂದನು. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ ಎರಡು ಮೂಲಾಧಾರಗಳನ್ನು ತಿಳಿಸಿ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಮೂಲಾಧಾರಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ಮುದ್ರಾ ರಾಕ್ಷಸ, ಕಾವ್ಯ ಮೀಮಾಂಸೆ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ಉತ್ತರ ಭಾರತದ ರಾಜರುಗಳನ್ನು ತಿಳಿಸಿ. ಬಲವರ್ಮ, ಚಂದ್ರವರ್ಮನ, ನಂದಿನ, ನಾಗಸೇನ, ಗಣಪತಿ ನಾಗ, ನಾಗದತ್ತ ಇತರರು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ದಕ್ಷಿಣ ಭಾರತ ರಾಜರುಗಳನ್ನು ಹೆಸರಿಸಿ. ಕೋಸಲ, ಕಂಚಿ, ಕೊಟ್ಟೂರು, ವೆಂಗಿ, ಅವಮುಕ್ತ ಇತರರು. ಗುಪ್ತರ ಕಾಲದ ಯಾವುದಾದರೂ ಎರಡು ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ನಳಂದ, ತಕ್ಷಶಿಲಾ. ಅಜಂತ, ಸಾರಾನಾಥ. ವರಾಹಮಿಹಿರನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ. ಪಂಚಕ, ಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕ ಮತ್ತು ಬೃಹತ್ ಸಮಿತ.
ಇವುಗಳು ವರಾಹಮಿಹಿರನ ಕೃತಿಗಳಾಗಿರುವಂಥದ್ದು. ಇವುಗಳಲ್ಲಿ ಯಾವುದಾದ್ರೂ ಎರಡನ್ನು ಸಹ ಹೆಸರಿಸಬಹುದಾಗಿರುವಂಥದ್ದು. ಗುಪ್ತರ ಕಾಲದ ಯಾವುದಾದ್ರೂ ಎರಡು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಿರಿ ಇತ್ಯಾದಿ ಇವು ಗುಪ್ತರ ಕಾಲದ ವಾಸ್ತುಶಿಲ್ಪದ ಕೇಂದ್ರಗಳು. ಇವುಗಳಲ್ಲಿ ಯಾವುದಾದ್ರೂ ಎರಡನ್ನು ಸಹ ಹೆಸರಿಸಬಹುದಾಗಿರುವಂಥದ್ದು. ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿದರೆ, ಅಂದ್ರೆ 5 ಅಂಕದ ಪ್ರಶ್ನೆಗಳು ಆಗಿರುವಂಥದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸಿ. ಗುಪ್ತ ಸಂತತಿಯ ಶ್ರೇಷ್ಠ ದೊರೆ 40 ವರ್ಷಗಳ ಸುದೀರ್ಘ ಆಡಳಿತ ಮಾಡಿದ ಮಹತ್ವಾಕಾಂಕ್ಷಿಯಾಗಿದ್ದು ಸಾಮ್ರಾಜ್ಯ ವಿಸ್ತರಿಸಲು ಅನೇಕ ಯುದ್ಧಗಳನ್ನು ಮಾಡಿದನು. ಹರಿಸೇನ್ನ ಅಲಹಾಬಾದ್ ಸ್ತಂಭ ಶಾಸನ ಇವನ ದಿಗ್ವಿಜಯಗಳ ಮಾಹಿತಿ ನೀಡುತ್ತದೆ. ಈತನ ದಿಗ್ವಿಜಯಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ನಂದಿನ, ನಾಗದತ್ತ, ನಾಗಸೇನ, ಗಣಪತಿ ನಾಗ ಮುಂತಾದ 9 ಅರಸರನ್ನು ಸೋಲಿಸಿದನು. ಅರಣ್ಯ ರಾಜ್ಯ ಅಂದ್ರೆ ವಿಂಧ್ಯಗಳ ಆಕ್ರಮಣದಲ್ಲಿ ಜಬ್ಬಲ್ಪುರ್, ರೇವಾ, ನಾಗಪುರಗಳನ್ನು ಜಯಿಸಿದನು. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಕೋಸಲದ ಮಹೇಂದ್ರ, ಕಂಚಿಯ ವಿಷ್ಣುಗುಪ್ತ, ಕುಟುಂಬದ ಸ್ವಾಮಿದತ್ತ ಮುಂತಾದ 12 ರಾಜರನ್ನು ಸೋಲಿಸಿದನು. ಇನ್ನು ಗಡಿ ರಾಜ್ಯಗಳ ಆಕ್ರಮಣದಲ್ಲಿ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ್ಟ ಮುಂತಾದವನ್ನು ವಶಪಡಿಸಿಕೊಂಡನು. ಇನ್ನು ಅಶ್ವಮೇಧ ಯಾಗ ಮಾಡಿ ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಧರಿಸಿದ. 8 ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ. ಕವಿ, ವಿದ್ವಾಂಸಿ ಮತ್ತು ಸಾಹಿತ್ಯ ಪೋಷಕನಾಗಿದ್ದು ಕವಿರಾಜ ಎಂಬ ಬಿರುದನ್ನು ಹೊಂದಿದನು. ಇನ್ನು 4ನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು, ಅಂದ್ರೆ 10 ಅಂಕದ ಪ್ರಶ್ನೆಗಳಾಗಿರುವಂಥದ್ದು. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಯಿಂದ ಈ ಕಾಲವನ್ನು ವಿಶ್ವದ ಶ್ರೇಷ್ಠ ಸಾಮ್ರಾಜ್ಯಗಳಿಗೆ ಹೋಲಿಸಲಾಗಿದೆ. ಭಾರತ ಇತಿಹಾಸದಲ್ಲಿ ಇವರ ಕಾಲವನ್ನು ಸುವರ್ಣ ಯುಗವೆಂದು ಬಣ್ಣಿಸಲಾಗಿದೆ. ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರೂ ಸರ್ವಧರ್ಮ ಸಹಿಷ್ಣುತೆಯನ್ನು ಪಾಲಿಸಿದರು. ವೈದಿಕ ಯಜ್ಞ ಯಾಗಗಳನ್ನು ಆಚರಣೆಗೆ ತಂದರು. ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿ ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದರು. ಶಿಕ್ಷಣ. ಗುಪ್ತರು ಸ್ವತಃ ವಿದ್ವಾಂಸರಾಗಿದ್ದರು. ನಳಂದ, ತಕ್ಷಶಿಲಾ, ಅಜಂತಾಕೆ ಮತ್ತು ಸಾರಾನಾಥ್ ಇವರ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಾಗಿದ್ದು ದೇಶ ವಿದೇಶಗಳ ವಿದ್ಯಾರ್ಥಿಗಳಿಗೆ ಅವಕಾಶವಿತ್ತು. ಪುರಾಣ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ವಿಜ್ಞಾನ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ಸಾಹಿತ್ಯವನ್ನು ನೋಡಿದಾಗ ಗುಪ್ತರ ಕಾಲ ಸಂಸ್ಕೃತ ಸಾಹಿತ್ಯ ಸುವರ್ಣ ಯುಗವಾಗಿತ್ತು. ಸಮುದ್ರಗುಪ್ತ ಶ್ರೇಷ್ಠ ವಿದ್ವಾಂಸ ಮತ್ತು ಸಂಗೀತಗಾರನಾಗಿದ್ದ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರೆಂಬ 9 ಮಂದಿ ಸಂಸ್ಕೃತ ವಿದ್ವಾಂಸರಿದ್ದರು. ಕಾಳಿದಾಸ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ಮತ್ತು ನಾಟಕಕಾರ. ರಘುವಂಶ, ವಿಕ್ರಮೋರ್ವಶಿಯ, ಕುಮಾರ ಸಂಭವ ಇವರ ಕೃತಿಗಳು. ಶೂದ್ರಕ, ಮೃಚಕಟಿಕ, ಭಾರವಿ, ಕಿರಿತಾರ್ಜುನಿಯ, ಚರಕ, ಚರಕ ಸಮಿತ ಮುಂತಾದ ಕೃತಿಗಳು ರಚಿಸಲ್ಪಟ್ಟಿದ್ದರು. ಇನ್ನು ವಿಜ್ಞಾನವನ್ನು ನೋಡಿದಾಗ ಗಣಿತ, ಖಗೋಳ, ವೈದ್ಯ ಮತ್ತು ಲೋಹಶಾಸ್ತ್ರಗಳಲ್ಲಿ ಪ್ರಗತಿ ಸಾಧಿಸಿದರು. ಆರ್ಯಭಟ, ಬ್ರಹ್ಮಗುಪ್ತ, ವರಾಹಮಿಹಿರ ಶ್ರೇಷ್ಠ ಗಣಿತಜ್ಞರು. ಧನ್ವಂತರಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಈ ಕಾಲದವರು. ಮೆಹರೂಲಿಯ ಕಬ್ಬಿಣ ಸ್ತಂಭ ಲೋಹಶಾಸ್ತ್ರ ಕೌಶಲ್ಯ ಒಂದು ಉದಾಹರಣೆಯಾಗಿರುವಂಥದ್ದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಭಾರತೀಯ ದೇವಾಲಯಗಳ ಮೂಲ ರಚನಾ ಕಾರ್ಯ ಈ ಕಾಲದಲ್ಲಿ ಅಭಿವೃದ್ಧಿಯಾಗಿತ್ತು. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಈ ಕಾಲದ ಪ್ರಮುಖ ಕಲಾ ಕೇಂದ್ರಗಳಾಗಿದ್ದವು. ದೇವಗಢನ ದಶಾವತಾರ ದೇವಾಲಯ ಗುಪ್ತರ ಮೊದಲ ದೇವಾಲಯವಾಗಿತ್ತು. ಅನೇಕ ಬುದ್ಧನ ವಿಗ್ರಹಗಳನ್ನು ಇವರು ಪ್ರತಿಷ್ಠಾಪಿಸಿದರು. ಅಜಂತಾ ಮತ್ತು ಭಾಗನಲ್ಲಿ ಬುದ್ಧನ ಜೀವನ ಬಿಂಬಿಸುವ ವರ್ಣಚಿತ್ರಗಳು ಅತ್ಯಂತ ಶ್ರೇಷ್ಠವೆನಿಸಿವೆ. ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿದಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಎಲ್ಲ ಅಧ್ಯಾಯಗಳನ್ನು ವೀಕ್ಷಿಸುವುದಕ್ಕಾಗಿ ಇಲ್ಲಿ ಕಾಣುವಂತಹ ಪ್ಲೇಲಿಸ್ಟ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದಾಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.